ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮೂವಿ ನೋಡ್ಲಿಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ಕಾಲೇಜ್ನಲ್ಲಂತೂ ಕ್ಲಾಸ್ ಅಂತ ಏನೂ ಇರ್ಲಿಲ್ಲ, ಸುಮ್ಮನೆ ಬೋರ್ ಆಗ್ತಿತ್ತು. ಆವಾಗ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮೂವಿ ನೋಡ್ಲಿಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆದ್ರೆ ಯಾವ ಮೂವಿ ಅಂತ ಪ್ಲಾನು ಆಗಿರ್ಲಿಲ್ಲ. ಮತ್ತೆಲ್ಲ ಬಸ್ಸಿಗೆಲ್ಲ ನಿಲ್ಲುವಾಗ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಹೇಗೋ ಒಂದು ಮೂವಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಸ್ ಅಂತೂ ತುಂಬಾ ವೇಟ್ ಮಾಡ್ತಿದ್ವಿ, ಬರ್ಲೇ ಇಲ್ಲ. ಅಲ್ಲಿ ಸ್ವಲ್ಪ ಹೊತ್ತು ನಂತರ ಬಂತು. ಮತ್ತೆ ಬಸ್ ಅಲ್ಲಿ ಜಾಲಿ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆಲ್ಲ ಮಾತಾಡ್ಕೊಂಡು ಹೇಗೋ ಹೀಗೋ ಮಿಲಾಗ್ರಸ್ ಹತ್ರ ಆಯ್ತು. ಅಲ್ಲಿ ಇಳ್ಕೊಂಡು ಸಿಟಿ ಸೆಂಟರ್ ಕಡೆ ಹೋದ್ವಿ. ಬೇಗ ಬೇಗ ಸುಪ್ರಂ ಶೋ ಮೂವಿ ಟಿಕೆಟ್ ಎಲ್ಲ ತಕೊಂಡು ಸ್ವಲ್ಪ ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು 1 ಗಂಟೆ ಶೋಗೆ ಚೆಕ್ ಇನ್ ಆಗಿ ಥಿಯೇಟರ್ ಒಳಗೆ ಹೋದ್ವಿ. ಆದ್ರೆ ಈ ಮೂವಿ ಅಂತೂ ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ಲ. ಖಾಲಿ ಆಡ್ ನೋಡ್ಕೊಂಡೆ ಟೈಮ್ ಪಾಸ್ ಮಾಡ್ತಿದ್ವಿ. ಹೇಗೂ ಈಗ ಮೂವಿ ಸ್ಟಾರ್ಟ್ ಆಯ್ತು. ಎಲ್ಲರೂ ತುಂಬಾ ನಗ್ತಾ ಎಂಜಾಯ್ ಮಾಡ್ಕೊಂಡು, ಸಾಂಗ್ ಅಂತ ಸಖತ್ತಾಗಿತ್ತು. ಮೂವಿ ನೋಡ್ತಾ ನೋಡ್ತಾನೆ ಇಂಟರ್ವಲ್ ಕೂಡ ಬಂತು. ಅವಾಗ ನೀವು ಸ್ವಲ್ಪ ಸ್ವಲ್ಪ ಟೈಮ್ ಪಾಸ್ ಅಂತ ಪಾಪ್ಕಾರ್ನ್ ಕೋಕೋಕೋಲ್ ತರಿಸ್ತಿರುವಾಗ ಇಂಟರ್ವಲ್ ಕೂಡ ಮುಗೀತು. ಸುಮ್ನೆ ಅದನ್ನ ತಿನ್ಕೊಂಡು ಎಲ್ಲರ ಆಕ್ಟಿಂಗ್ ನೋಡ್ತಿರುವಾಗ ಕ್ಲೈಮ್ಯಾಕ್ಸ್ ಕೂಡ ಬಂತು. ಹಾಗೂ ಇವೆಲ್ಲ ಮೂವಿ ಕೂಡ ಮುಗ್ದೋಯ್ತು. ಅಲ್ಲಿಂದ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ಅವ್ರವ್ರ ಮನೆ ಕಡೆ ಹೊರಟ್ರು. ಆದ್ರೆ ನನ್ ಮತ್ತೆ ನನ್ನ ಫ್ರೆಂಡ್ಸಿಗೆಲ್ಲ ಹೊಟ್ಟೆ ಕೂಡ ಹಸಿವಾಗ್ತಿತ್ತು. ಮಧ್ಯಾಹ್ನ ಊಟ ಕೂಡ ಆಗಿರ್ಲಿಲ್ಲ. ಅಲ್ಲಿ ಹೋಟೆಲ್ ಹುಡ್ಕೊಂಡು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದ್ವಿ. ಒಂದು ಹೋಟೆಲ್ ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಅಲ್ಲೇ ಹೋಟೆಲ್ ನೋಡ್ಕೊಂಡು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದ್ವಿ. ಯಾವ್ದು ಸರಿ ಹೋಟೆಲ್ ಸಿಗ್ತಿರ್ಲಿಲ್ಲ. ಮತ್ತೊಂದು ಯಾವ್ದಾದ್ರು ಹೋಟೆಲ್ಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಟೈಮ್ ಕೂಡ ಲೇಟ್ ಆಗಿತ್ತು. ಊಟ ಕೂಡ ಇರ್ಲಿಲ್ಲ. ಏನಿತ್ತು ಅದನ್ನ ತಿನ್ಕೊಂಡು ಬಿಲ್ ಕೊಟ್ಟು ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಫ್ರೆಂಡ್ಸ್ ಅನ್ನೆಲ್ಲ ಬಿಟ್ಟು ನಾನು ಮನೆ ಕಡೆ ಹೊರಟ್ಬಿಟ್ಟೆ. ಇದಾಗಿತ್ತು ಗೈಸ್ ಇವತ್ತಿನ ನನ್ನ ಬ್ಲಾಗ್. ಮತ್ತೆ ಸಿಗೋಣ, ಬಾಯ್.